ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಾಗ ನಾ ಏನ್ ಹಾಕಿದ್ದೆ, ವರ್ಗದ ಬಗ್ಗೆ ಏನೋ ಒಂದು ಬೇಸಿಕ್ಸ್ ಥಿಂಗ್ಸ್ ಎಲ್ಲ ಹಾಕಿದ್ದೆ. ಅದನ್ನ ಏನೋ ಒಂದು ಹೇಳಿದೆ, ಒಂದು ಆನ್ಸರ್ ಶೀಟ್ ಒಳಗ ನೀವು ಏನೇನ್ ಬರ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಅಂತ ಹೇಳಿ. ನನಗೆ ಅನ್ಸತಿ ನೀವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರಿ ಅಂತ ಹೇಳಿ ನನಗೆ ಗೊತ್ತೈತಿ. ಓಕೆ, ಈಗ ಅದು ಮುಂದುವರೆದ ಭಾಗ. ವರ್ಗ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರ್ತಕ್ಕಂಥ ಸಮ್ಸ್ ಬಿಡಿಸ್ತಕ್ಕಂಥ ಕೆಲಸ ಮಾಡೋಣ. ಅದಕ್ಕಿಂತ ಬಿಫೋರ್ ನೀವು ಬರೀಬೇಕಾಗಿದ್ದೇನು, ಈ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ನಾನು ಒಂದಿಷ್ಟು ನೋಟ್ಸ್ ಹಾಕಿದ್ದೀನಿ. ಆ ನೋಟ್ಸ್ ನೀವು ಫಸ್ಟ್ ನೀವು ನೋಟ್ಸ್ ಬರ್ಕೋಬೇಕು. ನೋಟ್ಸ್ ಬರ್ಕೊಂಡ್ಮೇಲೆ ಇದನ್ನೆಲ್ಲ ನೀವು ಸ್ಟಾರ್ಟ್ ಮಾಡ್ಕೋಬೇಕು. ಫಸ್ಟ್ ಯಾವಾಗ್ಲೂ ನೋಟ್ಸ್ ಇರಬೇಕು, ಆಯ್ತಾ? ಸೊ ವರ್ಗ ಅಂದ್ರೆ ಏನು? ವರ್ಗ ಅಂತಂದ್ರ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಗುಣಲಬ್ಧ. ನಾ ಹೇಳಿದೆ ಯಾವ್ದಪ್ಪ, 2 ಸ್ಕ್ವೇರ್ ಅಂತ ಅಂದ್ರೇನು, 2 ಇಂಟು 2 ಈಸ್ ಈಕ್ವಲ್ ಟು 4. 10 ಸ್ಕ್ವೇರ್ ಅಂತಂದ್ರೇನು, 10 ಇಂಟು 10 ಈಸ್ ಈಕ್ವಲ್ ಟು 100. ನೋಡ್ರಿ, ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರ್ತಕ್ಕಂಥ ಗುಣಲಬ್ಧ. ಇದಕ್ಕೆ ನಾವೇನ್ ಕೊಡ್ತೀವಿ, ವರ್ಗ. ಇದು 10ರ ವರ್ಗ ಅಂತಂದ್ರೆ 100. ಇಲ್ಲಿ ನಿಮಗ ನಾ ಹೇಳ್ತಾ ಇರೋದು, ಇದಕ್ ಏನು ಕರಿತೀವಿ, 2ರ ವರ್ಗ. ಇದು ಘಾತಾಂಕ ಏನೈತಿ, 2 ಐತಿ. ಇದೇನ್ ಕರಿತೀವಿ, 10ರ ವರ್ಗ. 10ರ ಘಾತಾಂಕ 2, 10ರ ಘಾತಾಂಕ 2 ಅನ್ನೋ ಬದಲಾಗ್ತೀವಿ ವರ್ಗ ಅಂತೀವಿ. ಸೊ ಹಾಗಾದ್ರೆ 25ರ ವರ್ಗ ಏನು, 25 ಇಂಟು 25 ಈಸ್ ಈಕ್ವಲ್ ಟು 625. ಇದೇನಿದು, 25 ವರ್ಗ, 25 ಇಂಟು 25 ಪೂರ್ಣ ವರ್ಗ ಆಯ್ತಿಲ್ಲ. ಓಕೆ, ಇವಕ್ಕೆಲ್ಲ ಏನ್ ಕರಿತೀವಿ ನಾವು, ಪೂರ್ಣ ವರ್ಗಗಳು ಅಂತ ಕರಿತೀವಿ. ಇದಕ್ಕೆಲ್ಲ ಏನ್ ಕರಿತೀವಿ, ವರ್ಗ ಸಂಖ್ಯೆಗಳು ಅಂತ ಕರಿತೀವಿ, ಆಯ್ತಾ? ಓಕೆ, ಇದಾದ್ಮೇಲೆ ಪೂರ್ಣ ವರ್ಗಗಳು ಮತ್ತು ಬೆಸ ಸಂಖ್ಯೆಗಳು ಏನಪ್ಪಾ, ಹೆಂಗಿರ್ತೈತಿ? ಪೂರ್ಣ ವರ್ಗ ಮತ್ತು ಬೆಸ ಸಂಖ್ಯೆಗಳು ನಿಮಗೆ ಗೊತ್ತಿರ್ಬೇಕು. ಬೆಸ ಸಂಖ್ಯೆಗಳು ಅಂತಂದ್ರೇನು ನಾ ಹೇಳ್ತೀನಿ. 1, 3, 5, 7, 9, 11, 13, 15 ಅಂಡ್ ಸೊ ಆನ್. ಇವಕ್ಕೆಲ್ಲ ಏನ್ ಕರಿತೀವಿ ನಾವು, ಬೆಸ ಸಂಖ್ಯೆಗಳು. ಈ ಪೂರ್ಣ ವರ್ಗ ಮತ್ತು ಬೆಸ ಸಂಖ್ಯೆಗೆ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ಏನು? ನೀವು ಯೂಶುವಲಿ ಯಾರ ಚಾಯ್ಸ್ ಮಾಡ್ಕೊಂಡು ನೀವು ಯಾರು ಬೆಸ ಸಂಖ್ಯೆ ಚಾಯ್ಸ್ ಮಾಡಲ್ಲ, ನೀವೆಲ್ಲ ಸಮ ಸಂಖ್ಯೆ ತಗೋತೀರಿ. 2, 4, 6, 8 ಇವಕ್ ಲೈಕ್ ಬಾಳ ಮಾಡ್ತೀವಿ. ಬಟ್ ಇದರದ ಆದಂತ ಒಂದು ವೈಶಿಷ್ಟ್ಯತೆಗಳು ಅದಾವ ಪೂರ್ಣ ವರ್ಗ ಒಳಗೆ, ಆಯ್ತಾ? ಏನು ಅಂತ ನೋಡೋಣ. ನಾ ಹೇಳ್ತೀನಿ 1 ಈಸ್ ಈಕ್ವಲ್ ಟು 1, ಹೌದಾ? 1 ಪ್ಲಸ್ 3 ಈಸ್ ಈಕ್ವಲ್ ಟು 4. 1 ಪ್ಲಸ್ 3. 1 ಪ್ಲಸ್ 3 ಪ್ಲಸ್ 5 ಈಸ್ ಈಕ್ವಲ್ ಟು 3 ಪ್ಲಸ್ 1 4, 4 ಪ್ಲಸ್ 1 5 9. 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಎಷ್ಟಾಯ್ತು? 1 ಪ್ಲಸ್ 3 4, 4 ಪ್ಲಸ್ 5 9, 9 ಪ್ಲಸ್ 7 16. 1 ಪ್ಲಸ್ 3 ಪ್ಲಸ್ 7 ಪ್ಲಸ್ 9 25. ನೋಡ್ರಿ, ನಾ ಏನು ಕ್ಯಾಲ್ಕುಲೇಷನ್ ಮಾಡ್ತಾ ಇಲ್ಲ. ಹೌದಾ? ಈಗ ಇದನ್ನ ಇಷ್ಟ ಸ್ಟಾರ್ಟ್ ಮಾಡ್ಬಿಡ, ಆಯ್ತಾ? ನಿಮ್ಗೆ ಗೊತ್ತು ಪೂರ್ಣ ವರ್ಗ ಸಂಖ್ಯೆಗಳು ಯಾವುದು? 1, 4, 9, 16, 25, 36 ಇವೆಲ್ಲ ಏನು ಪೂರ್ಣ ವರ್ಗ ಸಂಖ್ಯೆಗಳು. ನೋಡ್ರಿ, ದಿಸ್ ಈಸ್ ಈಕ್ವಲ್ ಟು 1 ಸ್ಕ್ವೇರ್, ದಿಸ್ ಈಸ್ ಈಕ್ವಲ್ ಟು 2 ಸ್ಕ್ವೇರ್. 2 ಸ್ಕ್ವೇರ್ ಅಂದ್ರೆ 4. ದಿಸ್ ಈಸ್ ಈಕ್ವಲ್ ಟು 3 ಸ್ಕ್ವೇರ್. 3 ಸ್ಕ್ವೇರ್ ಅಂದ್ರೆ 9. 4 ಸ್ಕ್ವೇರ್. 4 ಸ್ಕ್ವೇರ್ ಅಂದ್ರೆ 16. 25 ಅಂದ್ರೆ 5 ಸ್ಕ್ವೇರ್. 5ರ ವರ್ಗ 25. 6ರ ವರ್ಗ 39. ನೋಡ್ರಿ, ಒಂದು ಕ್ರಮಾನುಗತ ನಾ ಹೇಳ್ತಾ ಇರೋದು, ಈ ವರ್ಡ್ ತಲೆಗೆ ಇಟ್ಕೋರಿ. ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ ಏನಕ್ಕೈತಿ, ಒಂದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ. ಹೌದಾ? ಕ್ರಮಾನುಗತ ನೋಡ್ರಿ, 1ಕ್ಕೆ 1 ಸ್ಕ್ವೇರ್ ಆಯ್ತು. ಇದಕ್ಕೊಂದು ಒಂದಾದ್ಮೇಲೆ 3 ಬರ್ತಾವ ಬೆಸ ಸಂಖ್ಯೆ. 1 ಪ್ಲಸ್ 3 ಎಷ್ಟಾಯ್ತು? 4 ಆಯ್ತು. 4 ಅಂದ್ರೇನು? 2 ಸ್ಕ್ವೇರ್. ಹಂಗ ಕ್ರಮಾನುಗತ 1, 3, 5 ಕ್ರಮಾನುಗತ ಅಂದ್ರೆ ಒಂದು ನೆಕ್ಸ್ಟ್ 1. ಹೌದಾ? 1, 3, 5 ಎಷ್ಟಾಯ್ತು? 9. 9 ಅಂದ್ರೇನು? 3ರ ವರ್ಗ. 1, 3, 5, 7 ಇವು ಸಂಖ್ಯೆಗಳ ಮೊತ್ತ ಏನು? 16. ಎಷ್ಟಾಯ್ತು? 4 ಸ್ಕ್ವೇರ್. 1, 3, 5, 7, 9, 25. 25ರ ವರ್ಗ ಏನು? 5 ಸ್ಕ್ವೇರ್. ಹೌದಾ? ಹಾಗಾದ್ರೆ ನಾ ಹೇಳ್ತಾ ಇರೋದು, ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ ಒಂದು ಪೂರ್ಣ ವರ್ಗವಾಗಿರುತ್ತದೆ. ತಲೆಯಾಗಿಟ್ಕೋರಿ, ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ ಒಂದು ಪೂರ್ಣ ವರ್ಗವಾಗಿರುತ್ತದೆ.
ಹಾಗಂದ್ರೆ ಕೇಳ್ಬೋದು ಸರ್, ನಾವು ಕ್ರಮಾನುಗತ ಬರೀದಲ್ರಿ ಬೆಸ ಸಂಖ್ಯೆಗಳ ಮೊತ್ತ ಒಂದು ಪೂರ್ಣ ವರ್ಗವಾಗಿರುತ್ತದೆ ಎಂದು ಬರೀತೇನ್ರಿ? ಬರೆಯಕ್ಕಾಗತ್ತ? ಗುಡ್. ಹಾಗಾದರೆ ಇನ್ನೊಂದು ಗೊತ್ತ, ಮೊದಲ ಎನ್ ಬೆಸ ಸಂಖ್ಯೆಗಳ ಮೊತ್ತ ಏನಾಗಿರ್ತೈತಿ? ಎನ್ ಸ್ಕ್ವೇರ್. ಯಾವುದು? ಮೊದಲ ಎನ್ ಬೆಸ ಸಂಖ್ಯೆಗಳ ಮೊತ್ತ ಎನ್ ಸ್ಕ್ವೇರ್. ಮೊದಲ ಎನ್ ಬೆಸ ಸಂಖ್ಯೆಗಳ ಮೊತ್ತ ಎನ್ ಸ್ಕ್ವೇರ್. ಹೆಂಗ ನೋಡ್ರಿ, ಒಂದು ಐತಿ, ಇಲ್ಲಿ ಎಷ್ಟು ನಾವು ಎರಡು ಸ್ಕ್ವೇರ್, 1 2 3, ಇಲ್ಲಿ ಐತಿ 3. ಎನ್ ಇಸ್ ಈಕ್ವಲ್ ಟು 3 ಅಂದ್ರ ಏನಕ್ಕೈತಿ? ಎನ್ ಸ್ಕ್ವೇರ್. ಹೌದಾ? 1 2 3 4. ಸೊ ಎನ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? 4. ಇದು ಎಷ್ಟಾಯ್ತು? 4 ಸ್ಕ್ವೇರ್. ಹಾಗಾದ್ರೆ ಮೊದಲ ಎನ್ ಬೆಸ ಸಂಖ್ಯೆಗಳ ಮೊತ್ತ ಏನಾಗಿರುತ್ತೆ? ಎನ್ ಸ್ಕ್ವೇರ್ ಆಗಿರುತ್ತೆ. ಇದು 1 ಮಾರ್ಕ್ಸ್ ಕೇಳ್ಬೋದು ನಿಮಗೆ. ಹೌದಾ? ಓಕೆ. ಇದಾದ ಮೇಲೆ ಇದನ್ನ ಇಟ್ಕೊಂಡು ಇನ್ನೊಂದಿಷ್ಟು ಸಂಸ್ಥೆ ನಿಮ್ಗೆ ಹೇಳ, ಇವನ್ನೆಲ್ಲ ಏನ್ ತಗೊಂಡಿದ್ದೀವಿ ನಾವು? ಬೆಸ ಸಂಖ್ಯೆಗಳು ಅಂತ ಗೊತ್ತು. ಹಾಗಾದ್ರೆ ಯಾವುದೋ ಒಂದು ನಂಬರ್ ಕೊಟ್ಟಾಗ ಅದು ಪೂರ್ಣವರ್ಗ ಸಂಖ್ಯೆ ಆಕೇತೋ ಏನಿಲ್ಲೋ ಅಂತ ಕೇಳಿದ್ರು ನಾವು ಒಂದಿಷ್ಟು ನಂಬರ್ ಮಾಡ್ಬಿಡ್ತೇನೆ. 25, 81, 90, 120. ಇದರಾಗಿ ಯಾವೆಲ್ಲ ನಿಮಗ ಪೂರ್ಣವರ್ಗ ಸಂಖ್ಯೆಗಳು ಕೇಳಿದ ನಾವು. ಸರ್ ಇದೆಲ್ಲ ನೋಡಿ ಎಲ್ಲ ಪೂರ್ಣವರ್ಗ ಸಂಖ್ಯೆನ? ತಪ್ಪು. ಪೂರ್ಣವರ್ಗ ಸಂಖ್ಯೆ ಅಂತಂದ್ರೆ ನಮಗ್ ಗೊತ್ತು, ಎದರಿಂದ ಕೊನೆಗೊಳ್ಬೇಕು? 0 1 0 1 4 6 9 ಮತ್ತೆ 5. ಇವುಗಳಿಂದ ಕೊನೆಗೊಂಡ್ರೆ ಮಾತ್ರ ನಾವೇನ್ ತಗೊಂತೀವಿ? ಪೂರ್ಣವರ್ಗ ಸಂಖ್ಯೆ ಅಂತ ತಗೊಂತೀವಿ. ಹೌದಾ? ಇಲ್ಲ ಅಂದ್ರೆ ಇಲ್ಲ. ಆದ್ರೂ ಕೂಡ ಒಂದೊಂದು ನಂಬರ್ ಏಕೈತಿ 0 ಸಪ್ರೇಟ್ ಬಂದೈತಿ, ಪೂರ್ಣವರ್ಗ ಸಂಖ್ಯೆ ಹೌದಲ್ಲ ಡೌಟ್ ಇರ್ತೈತಿ. ಇವ್ನ ಹೆಂಗ್ ಕಂಡುಹಿಡಿಬೇಕು ನಾವು ಪೂರ್ಣವರ್ಗ ಸಂಖ್ಯೆ ಹೌದು ಇರಲ್ಲ? ಅದು ಎದನ್ನ ಯೂಸ್ ಮಾಡ್ಕೊಂಡು? ಇದನ್ನ ಯೂಸ್ ಮಾಡ್ಕೊಂಡು, ಇದನ್ನ ಉಪಯೋಗಿಸ್ಕೊಂಡು ಅಲ್ವಾ? ನೋಡೋಣ. ನಾ ಫಸ್ಟ್ 25 ತಗೊಂತೀನಿ. ಪೂರ್ಣವರ್ಗ ಸಂಖ್ಯೆ ಹೌದು ಅಲ್ಲೋ ಅಂತ ಗೊತ್ತಾಕೈತಿ, ಅಥವಾ ಪೂರ್ಣವರ್ಗ ಸಂಖ್ಯೆ ಆಗಿದ್ರೆ ಎಷ್ಟರ ಪೂರ್ಣವರ್ಗ ಸಂಖ್ಯೆ ಅನ್ನೋದು ಗೊತ್ತಾಕೈತಿ. 25ರಾಗ 1 ಕಳಿದ್ರಿ ಎಷ್ಟಾಯ್ತು? 24 ಆಯ್ತು. 24ರಾಗ 3 ಕಳೀರಿ. 24 ಹತ್ರ 24 3 ಕಳೀರಿ ಎಷ್ಟಾಯ್ತು? 21. ಈ 21ಒಳಗ 5 ಕಳೀರಿ. 21ರಾಗ 5 ಕಳಿಬೇಕು ಎಷ್ಟಾಗುತ್ತ? 16 ಆಗುತ್ತೆ. ಈ 16 ಒಳಗ 7 ಕಳೀರಿ, 9 ಆಯ್ತು. ಈ 9 ಒಳಗ 9 ಕಳೀರಿ ಎಷ್ಟು ಬಂತು? 0 ಬಂತು. ಎಷ್ಟು ಬಂತು? 0 ಬಂತು. ಇವ್ ನೋಡ್ರಿ 1 3 5 7 9 ಪೂರ್ಣವರ್ಗ ಸಂಖ್ಯೆ ಹೌದು ಅಲ್ಲ ಅಂತ ಕಳಿಬೇಕಂದ್ರೆ ಈ ಬೆಸ ಸಂಖ್ಯೆಯನ್ನು ಉಪಯೋಗಿಸ್ಕೊಂಡು ಕೇಳಿ ನಾವು. ಈ 0 ಬಂತು, ಇದೊಂದು ಪೂರ್ಣವರ್ಗ ಸಂಖ್ಯೆ. ಇದು ಎಷ್ಟರ ಪೂರ್ಣವರ್ಗ ಸಂಖ್ಯೆ? 1 2 3 4 5. therefore 25 is equal to ಎಷ್ಟು ಸ್ಕ್ವೇರ್ ಆಗುತ್ತೆ? 5 ಸ್ಕ್ವೇರ್ ಆಯ್ತು. 25 ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯ್ತಾ? 5 ಸ್ಕ್ವೇರ್. ಈ ಪಾಯಿಂಟ್ ಕ್ಲಿಯರ್? ಇದನ್ನ ಸೇಮ್ ಇಟ್ಕೊಂಡು ನೋಡಿ 81 ತಗೊಂಡು 81 ಮೈನಸ್ ಕೊನೆಗೊಳ್ದೈತಿ, ಅದು ನಮ್ಗೇನು ಪೂರ್ಣವರ್ಗ ಅಂತೇಳಿ. ಸೊ ಇಲ್ಲಿ ನೋಡ್ರಿ 1 2 3 4 5 6 7 8 9. therefore 81 is equal to ಎಷ್ಟಾಗೈತಿ? 9 ಸ್ಕ್ವೇರ್. ಹೌದಾ? ಇದೊಂದು ಪೂರ್ಣವರ್ಗ ಸಂಖ್ಯೆ. ಮುಂದಿನ ಒಂದು 95. ಎಷ್ಟು? 90 ಮೈನಸ್ 1 is equal to 9 ಮೈನಸ್ 10. ಏನ್ ಬಂತು? ಮೈನಸ್ 10. ಹಾಗಾದ್ರೆ ಇದೊಂದು ಪೂರ್ಣವರ್ಗ ಸಂಖ್ಯೆನ? ಅಲ್ಲ. 91 ಪೂರ್ಣವರ್ಗ ಸಂಖ್ಯೆ ಅಲ್ಲ. ಇದು ಕೂಡ ಪೂರ್ಣವರ್ಗ ಸಂಖ್ಯೆ ಅಲ್ಲ. ಹೌದಾ? ಇಷ್ಟೆಲ್ಲ ನೀವು ಮಾಡ್ಬೇಕಾಗುತ್ತೆ. ನಿಮಗ ಗೊತ್ತಿರ್ಬೇಕು ಪೂರ್ಣವರ್ಗ ಸಂಖ್ಯೆ ಹೌದು ಅಲ್ಲೋ ಅಂತ ಬಂದಾಗ ಆ ಪೂರ್ಣವರ್ಗಗಳನ್ನ ಬೆಸ ಸಂಖ್ಯೆಗಳನ್ನ ಯೂಸ್ ಮಾಡ್ಕೊಂಡು ಉಪಯೋಗಿಸ್ಕೊಂಡು ಹೆಂಗ ಕಂಡುಹಿಡಿಬೇಕು? ಪೂರ್ಣವರ್ಗ ಸಂಖ್ಯೆ ಹೌದು ಅಲ್ಲೋ ಅಂತೇಳಿ. ಆಯ್ತಾ? ಇಷ್ಟು ನೋಡ್ಕೊಂಡು ಇದು ಒಂದೇ ಮೆಥಡ್ ಐತೆ ಅಂದ್ರೆ ಸರ್, ಮತ್ ಬೇರೆ ಯಾವ್ದಾದ್ರು ಮೆಥಡ್ ಐತಾ ನೀವು ಕೇಳ್ಬೋದು. ಹೌದು, ಬೇರೆ ಮೆಥಡ್ ಐತಿ.
ಇದನ್ನ ಬಿಡಿಸ್ಬೇಕಾದ್ರೆ ಒಂದು ಬೇರೆ ಮೆಥಡ್ ಕೂಡ ಐತಿ. ಹೌದು, ಬೇರೆ ಮೆಥಡ್ ಐತಿ. ಯಾವಾಗ ಐತಿ? ಅದು ನೀವು ಪೂರ್ಣ ವರ್ಗ ಸಂಖ್ಯೆಗಳು ವರ್ಗ ಮೂಲ ಕಂಡಿಡ್ಬೇಕಾದ್ರೆ ಅವ್ ಮೆಥಡ್ಸ್ ಯಾವುದು ಅಂತ ನಾನು ಹೇಳ್ಕೊಡ್ತೀನಿ, ಆಯ್ತಾ? ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಮಗೊಂದು ಬೆಸ ಸಂಖ್ಯೆ ಕೊಡ್ತಾರ. ಆ ಬೆಸ ಸಂಖ್ಯೆಯನ್ನ ಕೊಟ್ಟಾಗ ಅದು ಯಾವುದು ಅಂತ ಕಂಡುಹಿಡಿಬೇಕು. ನಾ ಹೇಳಿದೆ ಹೆಂಗ ಅಂತೇಳಿ. ನಮಗೊತ್ತು 35 ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಪ್ಪ? 35 ಸ್ಕ್ವೇರ್ ಅಂತಂದ್ರೆ 1225 ಅಂತ ನಮಗ್ ಗೊತ್ತು. ಈ 35 ಸ್ಕ್ವೇರ್ ಈಸ್ ಈಕ್ವಲ್ ಟು 1725. ಹೌದಾ? ಇದಕ್ಕೊಂದು ಬೆಸ ಸಂಖ್ಯೆಯನ್ನು ಕೂಡಿಸಿದಾಗ ಇನ್ನೊಂದು ಪೂರ್ಣ ವರ್ಗ ಸಿಗುತ್ತೆ. ಅದು ಯಾವ್ದು ಪೂರ್ಣ ವರ್ಗ ಸಿಗುತ್ತೆ? 36 ಸ್ಕ್ವೇರ್ ಸಿಗುತ್ತೆ. ಇದ್ರ ನೆಕ್ಸ್ಟ್ ನಂಬರ್ ಯಾವುದು? 36. ಈ 36 ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು? ಇದಕ್ಕೆ ಎಷ್ಟನ್ನು ಕೂಡಿಸಿದ್ರೆ 36 ಸ್ಕ್ವೇರ್ ಆಕೈತಿ ನಾವು ಕಂಡಿಡ್ಬೇಕಲ್ಲ. ಸೊ ಅವಾಗ ನಾವೇನ್ ಮಾಡ್ತೀವಿ? ಒಂದು ಸಣ್ಣದಂತ ಟ್ರಿಕ್ ಯೂಸ್ ಮಾಡ್ತೀವಿ. ಏನು ಸಣ್ಣದಂತ ಟ್ರಿಕ್? ಯಾವ್ದಪ್ಪ? ಇಂಟು 36 ಮೈನಸ್ 1. ಏನಿದ್ದಲ್ಲಿ ಏನ್ ಹಾಕಿದೆ ನಾನು? 36 ಹಾಕಿದೆ. 36 ಎರಡ್ಲಿ 72 ಮೈನಸ್ 1 71. ಕರೆಕ್ಟಾ? ಹಾಗಾದ್ರೆ 1225ಕ್ಕ 71 ಕೂಡಿಸಿದ್ರೆ ನಮ್ಗೆ ಏನ್ ಸಿಗುತ್ತೆ? 36 ಸ್ಕ್ವೇರ್ ಸಿಗುತ್ತೆ. ಒಂದು ಬೆಸ ಸಂಖ್ಯೆನ ಕೂಡಿಸ್ತಾ ಇದೆ. 5 1 6 2 7 9 2 1. ನೋಡ್ರಿ, ನೀವು ಆಲ್ರೆಡಿ ಅದು ಫಸ್ಟ್ ಪೇಜ್ ಬರ್ಕೊಂಡು ಇಟ್ಕೊಂಡಿರಲ್ಲ. 36 ಸ್ಕ್ವೇರ್ ಇಸ್ ಈಕ್ವಲ್ ಟು 1796. ಹಿಂಗೆ ಕಂಡಿಡಿಬೇಕು. ಹಂಗಂದ್ರೆ 37 ಕಂಡಿಡ್ಬೇಕು. ಏನಾಗಬೇಕು? 37 ಸ್ಕ್ವೇರ್ ಅಂತಂದ್ರೆ ಬಹಳ ಸಿಂಪಲ್. ಇದನ್ನ ಸೇಮ್ 2n - 1 ಐತಲ್ಲ, 2n - 1ಗೆ 2 ಇಂಟು 37 ಮೈನಸ್ 1. 37 ಎರಡನೇ ಎಷ್ಟು? 2 7 14, 3 2 6 1 7 74 ಮೈನಸ್ 1 ಅಂದ್ರೆ ಎಷ್ಟು? 73. ಹಾಗಾದ್ರೆ ಇದಕ್ಕೆ 73 ಕೂಡಿಸ್ರಿ. 6 3 9 9 10 16 3 1 1769 ಏನಿದೆ? ದಿಸ್ ಈಸ್ ಈಕ್ವಲ್ ಟು 37 ಸ್ಕ್ವೇರ್. ಚೆಕ್ ಮಾಡ್ಕೊಳ್ಳಿ. 1769 ಏನಿದೆ? 37ರ ವರ್ಗ. ಕರೆಕ್ಟಾ? ಇಷ್ಟೊಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಬಹಳ ಸಿಂಪಲ್. ಹಾಗಾದ್ರೆ ಏನ್ ಮಾಡ್ಬೇಕು? 2n - 1. ಇದನ್ನ ಏನಂತ ಕೇಳ್ತಾರೆ? ಎನ್ನೇ ಬೆಸ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಎನ್ನೇ ಬೆಸ ಸಂಖ್ಯೆ 2n - 1. ಎನ್ನೇ ಬೆಸ ಸಂಖ್ಯೆ 2n - 1. ಇದನ್ನ ನೋಟ್ಸ್ ಒಳಗೆ ನಾನು ಬರ್ಸಿದ್ದೇನೆ, ಆಯ್ತಾ? ನೆಕ್ಸ್ಟ್ ವೇ ಸೇಮ್ ತ್ರಿಕೋನೀಯ ಸಂಖ್ಯೆಗಳು ಅಂತ ಬರ್ತಾವ. ಯಾವುದು? ತ್ರಿಕೋನೀಯ ಸಂಖ್ಯೆಗಳು. ಏನು ತ್ರಿಕೋನೀಯ ಸಂಖ್ಯೆಗಳು? ಏನಪ್ಪಾ ಸರ್? ಹೊಸದ ಸಂಖ್ಯೆಗಳು ಗೊತ್ತು, ಸಂಖ್ಯೆಗಳು ಗೊತ್ತು, ಬಟ್ ತ್ರಿಕೋನೀಯ ಸಂಖ್ಯೆಗಳು ಅಂದ್ರೆ ನಾವು ಒಂದಿಷ್ಟು ಬಿಡಿಸ್ತೀನಿ ನೋಡ್ರಿ. ಈಗ ಫಸ್ಟ್ ಒಂದೇ ಬಿಡಿಸ್ತೇನೆ. ಇಲ್ಲಿ ಏನ್ ಮಾಡ್ತೀನಿ? 1 2 ಹಿಂಗ್ ಬರ್ 2 ಕೂರ್ಸಿದೆ. ನೆಕ್ಸ್ಟ್ 1 2 1 2 3. ನೆಕ್ಸ್ಟ್ 1 2 1 2 3 1 2 3 4. ನೆಕ್ಸ್ಟ್ 1 1 2 1 2 3 1 2 3 4 1 2 3 4 5. 1 1 2 1 2 3 1 2 3 4 1 2 3 4 5 1 1 2 1 2 3 4 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4
5, 1 2 3 4 5 6. ಹೌದಾ? ನೋಡ್ರಿ, ಒಂದಕ್ಕೆ 2 ಕೂಡ್ಸಿದಿ, ಇದಕ್ಕೇನಾಯ್ತು 3, ಇದಕ್ಕೇನಾಯ್ತು, ಇದನ್ನ ನೋಡ್ರಿ. ಇದೇನ್ ಬರ್ತಾ ಇದಾವಲ್ಲ, ಇವೆಲ್ಲ ಏನಿದೆ, ತ್ರಿಕೋನಗಳು ನೋಡ್ರಿ. ಹೌದಾ? ಸಂಖ್ಯೆಗಳು ಅಂದ್ರೆ ಏನ್ ಬಂತ ಹಾಗಾದ್ರೆ? ತ್ರಿಕೋನೀಯ ಸಂಖ್ಯೆಗಳು ಅಂತ ನಾವು ಒಂದು ಶಬ್ದವನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾವುದು? ತ್ರಿಕೋನೀಯ ಸಂಖ್ಯೆಗಳು ಅಂತೇಳಿ ಒಂದು ಶಬ್ದವನ್ನ ನಾನು ಉಪಯೋಗಿಸ್ತಾ ಇದ್ದೀನಿ.
ಏನು ತ್ರಿಕೋನ ಸಂಖ್ಯೆ ಇದೆಷ್ಟೈತಿ ಒಂದಿದೆ. ಇದು 1 2 3 1 2 3 4 5 3 4 5 6 1 2 3 4 5 6 7 8 9 10 1 2 2 3 4 5 6 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 158 159 160 161 162
6 7 8 9 10 11 12 13 14 15 1 2 3 4 5 6 7 8 9 10 11 12 13 14 15 16 17 18 19 20 21 ಇವಕ್ಕೆ ಏನ್ ಕರಿತೀವಿ ನಾವು? ತ್ರಿಕೋನೀಯ ಸಂಖ್ಯೆಗಳು ಅಂತ ಕರಿತೀವಿ. ಯಾವುದು? ತ್ರಿಕೋನೀಯ ಸಂಖ್ಯೆಗಳು ಅಂತ. ಹೆಂಗರಿ ಸರ್? ತ್ರಿಕೋನಗಳಾಗಿಲ್ಲ ಇವಕ್ಕ ಏನ್ ತ್ರಿಕೋನೀಯ ಸಂಖ್ಯೆಗಳು? 1ಕ್ಕೆ 2 ಕೂಡಿಸ್ರಿ 3 ಆಯ್ತು, 3ಕ್ಕೆ 3 ಕೂಡಿಸ್ರಿ 6 ಆಯ್ತು, 6ಕ್ಕೆ 4 ಕೂಡಿಸ್ರಿ 10 ಆಯ್ತು, 10ಕ್ಕೆ 5 ಕೂಡಿಸ್ರಿ 15 ಆಯ್ತು. ನೋಡ್ರಿ, 1ಕ್ಕೆ ಎಷ್ಟು ಕೂಡಿಸಿದ್ರಿ? 2 ಕೂಡಿಸಿದ್ರಿ, ಎಷ್ಟಾಯ್ತು? 3 ಆಯ್ತು. ಈ 3ಕ್ಕೆ 3 ಕೂಡಿಸಿದ್ರಿ, ಎಷ್ಟಾಯ್ತು? 6 ಆಯ್ತು. ಈ 6ಕ್ಕೆ 4 ಕೂಡಿಸಿದ್ರಿ 10 ಆಯ್ತು. ಈ 10ಕ್ಕೆ ಎಷ್ಟು ಕೂಡಿಸಿದ್ರಿ? 5, 15 ಆಯ್ತು. ಇದಕ್ಕೆ ಎಷ್ಟು ಕೂಡಿಸಿದ್ರಿ? 6, 21 ಆಯ್ತು. ಇದಕ್ಕೆ ಏನ್ ಕತೆ ನಾವು? ತ್ರಿಕೋನೀಯ ಸಂಖ್ಯೆಗಳು ಅಂತ. ಓಕೆ, ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ವೆರಿ ಗುಡ್, ಸ್ಟಾರ್ಟ್. ಈಗ ವರ್ಗಮೂಲ ಅಂತ ಬಂತು ಅಂತ ತಿಳ್ಕೊಳ್ಳಿ. ನಾ ಹೇಳಿದೆ ನಿಮ್ಗೆ ವರ್ಗಮೂಲ √10 ಈಸ್ ಈಕ್ವಲ್ ಟು ಏನಾರ ಘಾತಾಂಕ 1/2. ಇದು ವರ್ಗಮೂಲ. ಸೊ n² ಈಸ್ ಈಕ್ವಲ್ ಟು √n ಕೂಡ. ಇದಾಗುತ್ತಾ? ಚಾನ್ಸ್ ಇದೆಯಾ? ಇಲ್ಲ. ನಾ ಏನ್ ಬರೆದಿದ್ದೆ? ಪ್ಲಸ್ ಆರ್ √n ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ n. ಹೌದಾ? ಇದನ್ನ ತಲೆಗೆ ಇಟ್ಕೊಂಡು ಈಗ ಮುಂದೆ ಒಂದು ಸಂಖ್ಯೆ ಕೊಡ್ತಾರ ಅವರು. ಯಾವುದು? ಒಂದು ಸಂಖ್ಯೆಯನ್ನು ಕೊಟ್ಟಾಗ ಅಲ್ಲಿ ನೀವೇನ್ ಕಂಡುಹಿಡಿಬೇಕು? ವರ್ಗಮೂಲ ಕಂಡುಹಿಡಿಬೇಕು. ಫಾರ್ ಎಕ್ಸಾಂಪಲ್, ನಾ ನಿಮ್ಗ ಹೇಳಿದೆ 25 ವರ್ಗಮೂಲ ಹೆಂಗ್ ಕಂಡುಹಿಡಬೇಕು ಅಂತ ತೋರಿಸಿದೆ. ಆಮೇಲೆ 81 ವರ್ಗಮೂಲ ಹೆಂಗ್ ಕಂಡುಹಿಡಬೇಕು. ನೀವು ಸಣ್ಣವಿದ್ದಾಗ ಹಂಗ್ ಮಾಡ್ಬೋದು. ಅಕಸ್ಮಾತ್ ಅವ್ರು ದೊಡ್ಡ ಕೊಟ್ಟಾಗ 1936 ಕೊಟ್ಟು ಅಂತಿಕೋದು. ಎಷ್ಟು? 1936. ಇದು ವರ್ಗಮೂಲ ಹೌದು ಅಲ್ಲೋ ಅಂತ ಹೇಳಿ. ಈ ವರ್ಗಮೂಲ ಹೌದು ಅಲ್ಲೋ ಅನ್ನಕ ನಮಗ ಬಿಡಿ ಸಂಖ್ಯೆಯಲ್ಲಿನ ವರ್ಗಗಳನ್ನ ನೋಡ್ಬೇಕು. ಯಾವ್ದು? ಬಿಡಿ ಸಂಖ್ಯೆಯ ವರ್ಗ, ಪೂರ್ಣ ವರ್ಗಗಳು 1, 4, 9, 6, 5 ಮತ್ತ 1 0 ಅಥವಾ 2 0 ಮತ್ತ. ಹೆಂಗ? 1936 ಐತಿ. 1936 ನಮಗ ಒಂದಿಷ್ಟು ವಿಷಯ ಗೊತ್ತು. 1000 ಅಂತಂದ್ರ ನಾ ನಿಮಗ ಒಂದು ಲಿಸ್ಟ್ ಮಾಡಿದಾಗ ಫಸ್ಟ್ ಆನ್ಸರ್ ಶೀಟ್ ಬರಿ ಅಂತ ಹೇಳಿದಾಗ ಅದ್ರಲ್ಲಿ ಒಂದು ಪಾಯಿಂಟ್ ಹೇಳಿದೆ ನಾನು. ಏನಂತ ಹೇಳಿ? ನಿಮಗ 5 ಸ್ಕ್ವೇರ್, 15 ಸ್ಕ್ವೇರ್, 25 ಸ್ಕ್ವೇರ್ ಬರೀರಿ. ಹಂಗ ಸೇಮ್ 10 ಸ್ಕ್ವೇರ್, 20 ಸ್ಕ್ವೇರ್, 30 ಸ್ಕ್ವೇರ್ ಹಿಂಗೆಲ್ಲ ಬರೀನಿದೆಯಲ್ಲ. ಹಾಗಾದ್ರೆ ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನ ಹೆಂಗ್ ಕಂಡುಹಿಡಿಬೇಕು? ಅಂದಾಜು ಲೆಕ್ಕದ ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಇದ್ದಾಗ ನಾವು ಬೇಕಾದಂಗೆ ಕಂಡುಹಿಡಿಬೇಕು. ನೋಡ್ರಿ ಯಾವ ಟೈಪ್. 1900 ಬಂದಿತ್ತಂದ್ರ ನಮಗ್ ಗೊತ್ತು ಅದು 20 ಸ್ಕ್ವೇರ್ ಅಂದ್ರೆ ಎಷ್ಟು? 400. ಎಷ್ಟು? 20 ಸ್ಕ್ವೇರ್ ಅಂದ್ರೆ ಎಷ್ಟು? 400. 30 ಸ್ಕ್ವೇರ್ ಅಂದ್ರೆ 900. 40 ಸ್ಕ್ವೇರ್ ಅಂದ್ರೆ 1600. 50 ಸ್ಕ್ವೇರ್ ಅಂದ್ರೆ ಎಷ್ಟು? 2500. ಸ್ಟಾಪ್. ಎಲ್ಲಿ ಸ್ಟಾಪ್ ಮಾಡಿದೆ ನಾನು? ನಮಗ್ ಬೇಕಾಗಿದ್ದು 1936. 1936 ಇವೆರಡರ ಸಂಖ್ಯೆಗಳ ನಡುವೆ ಇರ್ತೈತಿ ಪಕ್ಕ. 1936 ಎಷ್ಟು? ಈ 1400 ಮತ್ತು 2500 ನಡುವೆ ಇರ್ತೈತಿ. ಅಂದ್ರೆ 40ರಿಂದ 50 ಒಳಗೆ. ಹೌದಾ? ಓಕೆ, 40ರಿಂದ 50 ಒಳಗೆ ಐತಿ ಅಂದ್ರೆ ಹಾಗಾದ್ರೆ ಈ 1900 ಈ ಲಾಸ್ಟ್ ಡಿಜಿಟ್ ನೋಡ್ರಿ. ಈಗ ಕೊನೆ ಡಿಜಿಟ್ ಎಷ್ಟೈತಿ? 6 ಐತಿ. ಈ 40ರಿಂದ 50 ಅಂದ್ರ ನಿಮ್ಗೆ ಗೊತ್ತಿರೈತಿ 41, 42, 43, 44, 45, 46, 47, 48, 49, 50. ಇದನ್ನೆಲ್ಲ ಬರೆಯೋ ನೆಸೆಸಿಟಿ ಇಲ್ಲ. ನಿಮ್ಗೆ ಅರ್ಥ ಆಗ್ಲಿ ಅಂತೇಳಿ ನಾ ಬರಿತಾ ಇದ್ದೇನೆ ಅಷ್ಟೇ. ಅದು 41ರಿಂದ ಎಷ್ಟೈತಿ? 50. ಈ 1930 ಇವೆರಡು ನಡ್ಕೊ ಬರ್ತೈತಿ. ಹೌದಾ? ಈ ಕೊನೆ ಸಂಖ್ಯೆ ಏನೈತಿ? ಬಿಡಿ ಸಂಖ್ಯೆ
ಆರ್ ಐತಿ. ಇದು ಆರ್ ಐತಂದ್ರೆ ನಮಗ ಒಂದು 44 ಬರ್ಬೇಕು. ಯಾಕ 4 4 16 ಬಿಡಿ ಸಂಖ್ಯೆ ಎಷ್ಟು ಬಂತು? 4 ವರ್ಗ ಈಸ್ ಈಕ್ವಲ್ ಟು 16 ಒಂದಾಯ್ತು. ಇನ್ನೊಂದು 46 6 ವರ್ಗ ಎಷ್ಟು? 36 ಮತ್ತೆ ಏನ್ ಬಂತು? ಹೌದಾ? ಹಂಗ ನಮ್ಗೆ 2 ಸಂಖ್ಯೆಗಳು ಬರ್ತಾವ, ಒಂದ್ 44 ಮತ್ತೆ ಒಂದ 46. ಇವಾಗ ಏನ್ ಮಾಡ್ಬೇಕು? ಇದು ಒಂದು ಗ್ರೂಪ್ ಮಾಡಿದೀನಿ, ಇದಕ್ಕೂ ಒಂದು ಗ್ರೂಪ್ ಮಾಡಿದೀನಿ. ಹೌದಾ? 44 ವರ್ಗ ಬರುತ್ತೋ ಅಥವಾ 46, ಈ 2 ಸಂಖ್ಯೆ ಬಿಟ್ಟು ಬೇರೆ ಯಾವ್ದು ಬರಕ್ಕೆ ಚಾನ್ಸ್ ಇಲ್ಲ. 2 ಫಿಕ್ಸ್ ಮಾಡಿದ್ರೆ ಇದು ಬರುತ್ತೋ ಅಥವಾ ಇದು ಬರುತ್ತೋ ಅಂತ ಹೆಂಗ್ ನೋಡ್ತೀವಿ? ಹೌದಾ? 45 ವರ್ಗ ಏನು ನೋಡ್ರಿ, ನಿಮಗ್ ಗೊತ್ತೈತಿ. 45 ವರ್ಗ ಈಸ್ ಈಕ್ವಲ್ ಟು 5 5 25, 4 5 20, 2025. ಅಂದ್ರೆ ಇದು ದಾಟತ್ತಪ್ಪ ಅಂದ್ರೆ 2000ದಿಂದ ಸ್ಟಾರ್ಟ್. ಕಡಿಮೆ ಹಂಗಂದ್ರೆ ಯಾವ್ದು? 1900 2000ಕ್ಕಿಂತ 1900 2000ಕ್ಕಿಂತ ಕಡಿಮೆ ಅಲ್ಲ. ಸೊ 44 ಇದು ದೇರ್ಫೋರ್ ಕಣ್ಣು ಮುಚ್ಚಬೇಕು. 1936 ಈಸ್ ಈಕ್ವಲ್ ಟು 46ರ ವರ್ಗ. 46ರ ವರ್ಗ ಇಷ್ಟು ಮಾಡ್ಬೋದಾ? ಆಕೇತಿ. ಫಸ್ಟ್ ಯಾವಾಗ್ಲೂ ಏನ್ ಮಾಡ್ಬೇಕು? ಇದು ಮಾಡ್ಬೇಕಾದ ಇದು 6 ಇದೆ, ನಾವು 2ರ ಬಗ್ಗೆ ಏನಾರ ತಗೋತೀವಿ. ಯಾವಾಗ್ಲೂ ನಾವು ಸ್ಟಾರ್ಟ್ ವಿತ್ ಅಂದ್ರೆ ನಾವು 2ರಿಂದ ಸ್ಟಾರ್ಟ್ ಮಾಡ್ತೀವಿ. 2 3 4 5 6 ಹಿಂಗ್ ಸ್ಟಾರ್ಟ್ ಮಾಡ್ಬೇಕು. ಮೊದ್ಲು ಉಲ್ಟಾ ಬರೋದು ಬೇಡ, ನಾವು ಸ್ಟ್ರೇಟ್ ಹೋಗೋಣ. ಸೊ 2 6 12, 2 6 12, 2 4 8, 1 ಉಳಿತು, 2 8 16 ಆಯ್ತು. 2 1 2, ಸಾರಿ 2 3 6, 2 2 4, 2 4 8, 2 1 2, 1 ಹೋಯ್ತು, 2 6 12, 2 2 2 4, 2 8 16, 2 1 2, 3ರಿಂದ ತೋರಿ, 3 2 6, 2 ಉಳಿತು, 3 7 21, 3 9 27, 3 3 9, 3 1 3. ಸೊ ದಿಸ್ ಈಸ್ ಈಕ್ವಲ್ ಟು ಏನಾಯ್ತು? ಈಗ ನೋಡ್ರಿ, 2 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ 3 ಸ್ಕ್ವೇರ್, ಕರೆಕ್ಟಾ? ಸೊ ದಿಸ್ ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಇಂಟು 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 3 ಸ್ಕ್ವೇರ್. ಈ 2 ಕೂಡಿಸಿ 2 ಸ್ಕ್ವೇರ್ 2 ಸ್ಕ್ವೇರ್ 2 3 ಸ್ಕ್ವೇರ್ 3 ಸ್ಕ್ವೇರ್. ಕನ್ಫ್ಯೂಸ್ ಆಗ್ಬಾರ್ದು. ಸೊ ದಿಸ್ ಈಸ್ ಈಕ್ವಲ್ ಟು 2 ಇಂಟು 2 ಇಂಟು 3 ಇಂಟು 3 ಹೋಲ್ ಸ್ಕ್ವೇರ್. 3 3 9, 9 18, 18 36. ಎಷ್ಟು ಬಂತು? 36. ದೇರ್ಫೋರ್ 1296 ಈಸ್ ಈಕ್ವಲ್ ಟು 36 ಸ್ಕ್ವೇರ್. ಕಂಡಿಡ್ಬೋದಲ್ಲ? ಈ ವಿಧಾನದಿಂದ ಕೂಡ ನಾವು ಕಂಡುಹಿಡಿಯಬಹುದು. ಈಗ ಎಕ್ಸರ್ಸೈಸ್ ಹೋಗೋಣ. ನೋಡ್ರಿ, ಪುಟ ಸಂಖ್ಯೆ 11. ಪುಟ ಸಂಖ್ಯೆ 11. ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು ಪೂರ್ಣ ವರ್ಗ ಸಂಖ್ಯೆಗಳಲ್ಲ ಅಂತ ಕೊಟ್ಟಿರೋರು. ಸೊ ಫಸ್ಟ್ ಒನ್ ಯಾವ್ದು ಕೊಟ್ಟಾರ? 2032. ಫಸ್ಟ್ ಒನ್. ಸೆಕೆಂಡ್ ಒನ್ 2048. ಥರ್ಡ್ ಒನ್ 1027. ಫೋರ್ತ್ ಒನ್ 1819. ಸಿಂಪಲ್. ನಾನ್ ನಿಮಗೆ ಹೇಳಿದ್ದೆ ಯಾವಾಗಲೂ ಪೂರ್ಣ ವರ್ಗ ಸಂಖ್ಯೆ ಆಗ್ಬೇಕಂದ್ರ 0 1 4 9 6. 0 1 4 9 6 ಮತ್ತ 5ರಿಂದ ಕೊನೆ ಬರಬೇಕು ಪೂರ್ಣ ವರ್ಗ ಸಂಖ್ಯೆ ಆಗ್ಬೇಕಂತ. ಇದನ್ನ ಬಿಟ್ಟು 2 3 5, ಸಾರಿ 5 ಅಲ್ಲ, 6 ಅಲ್ಲ 7 8 ಇವು 4 ಬಂದ್ರೆ ಏನಲ್ಲ ಪೂರ್ಣ ವರ್ಗ ಸಂಖ್ಯೆ ಆಗಕ್ಕ ಚಾನ್ಸ್ ಇಲ್ಲ. ನೋಡಿ ಫಸ್ಟ್ ಒಂದ್ ಏನೈತಿ? 2 ಐತಿ. ಇದು ಪೂರ್ಣ ವರ್ಗ ಸಂಖ್ಯೆ ಐತಿ. ಪೂರ್ಣ ವರ್ಗ ಸಂಖ್ಯೆ ಏನ್ ಬರ್ಬೇಕು? 4 ಬೇಕು. 2 ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಹಾಗಾದ್ರೆ ಇದು
ಪೂರ್ಣವರ್ಗ ಸಂಖ್ಯೆ ಅಲ್ಲ ಅಂತ ಬರೀ. ಇಲ್ಲಿ 8 ಬಂತು, ಇದು ಅಲ್ಲ, ಇದು ಅಲ್ಲ, ಇದು 7 ಬಂತು, ಇದು ಅಲ್ಲ. ಸೊ ಇಲ್ಲಿ 9 ಬಂತು, ಇದೊಂದು ಪೂರ್ಣ ವರ್ಗ ಸಂಖ್ಯೆ ಆಗ್ಬಹುದು. 1089 ಒಂದು ಪೂರ್ಣ ವರ್ಗ ಸಂಖ್ಯೆ ಆಗ್ಬಹುದು. ಇದು ಓಕೆ. ಅದು ಎದುರ್ದು ಬೇಕಾದ್ರೆ ಚೆಕ್ ಮಾಡಿ, ಇದು ಎಷ್ಟು ಬರುತ್ತೆ? ದಿಸ್ ಇಸ್ ಈಕ್ವಲ್ ಟು 33ರ ವರ್ಗ. ಯಾವುದು? 1089 33ರ ವರ್ಗ ಹಾಕಿ ಹೆಂಗ್ ಮಾಡ್ಬೋದು? ನಿಮ್ಗೆ ಆಗಲೇ ಹೇಳಿದೆ, 1089 ಒಂದು ಅಂದಾಜು ವಿಧಾನ ಒಳಗೆ ಮಾಡ್ಬೇಕು. ಇಲ್ಲಿ 1000 ಆಯ್ತಂದ್ರೆ ಇಲ್ಲಿ ಎಷ್ಟು? 30 ಸ್ಕ್ವೇರ್ ಅಂದ್ರೆ 900 ಮತ್ತೆ 40 ಸ್ಕ್ವೇರ್ ಅಂದ್ರೆ 1400. ಇವೆರಡು ನಡುವನ ಬರ್ಬೇಕು, ಹೌದಾ? ಈ ಎರಡು ನಡುವ ಬರ್ಬೇಕಂತಂದ್ರ ಇಲ್ಲಿ 900 ಐತಿ, ಇಲ್ಲಿ 1400 ಐತಿ. ಇದು ಎರಡರ ನಡುವೆ ಎಷ್ಟು ಬರ್ಬೋದು? ಮತ್ತೆ 5ಕ್ಕೆ ಹೋಗ್ತೀವಿ ನಾವು. 5 ಅಂತ ಬಂದಾಗ 35 ಸ್ಕ್ವೇರ್. 35 ಸ್ಕ್ವೇರ್ ಎಷ್ಟಾಗುತ್ತೆ? 35 ವರ್ಗ 5 5 25, 3 4 12. ನಮ್ಗೆ ಎಷ್ಟೈತಿ? 1089. ಇಲ್ಲಿ ನಾವೇನ್ ತಗೊಂತೀವಿ? 9 ಅಂತಂದ್ರ ಒಂದು ಸಂಖ್ಯೆ ಸಿಕ್ತು ನಮಗ, 3 ಕೊನೆ ಸಂಖ್ಯೆ 3 ಸಿಕ್ತು. ಇದು ಇನ್ನೊಂದು ಸಂಖ್ಯೆ ಬೇಕಲ್ಲ ನಮಗ. ಸೊ ಈ 30 ಮತ್ತು 40 ಒಳಗಂತಂದ್ರೆ 35ರ ಮ್ಯಾಗ ಹೋಗ್ಬಾರ್ದು, 30ರ ಒಳಗಡೆನೆ ಹೋಗ್ಬೇಕು. 33 ಸ್ಕ್ವೇರ್ ಎಷ್ಟು ಬಂತು? 33 ಸ್ಕ್ವೇರ್. ಹಾಗಾದ್ರೆ ಈ 3 ಪೂರ್ಣ ವರ್ಗ ಸಂಖ್ಯೆಗಳಲ್ಲ. ಪೂರ್ಣ ವರ್ಗ ಸಂಖ್ಯೆ ಎಷ್ಟು? 33 ಸ್ಕ್ವೇರ್. ಪಾಯಿಂಟ್ ಕ್ಲಿಯರಾ? ಓಕೆ. 64 ಸ್ಕ್ವೇರ್, 108 ಸ್ಕ್ವೇರ್, 792 ಸ್ಕ್ವೇರ್, 36 ಸ್ಕ್ವೇರ್. ಇವುಗಳಲ್ಲಿ ಯಾವ ಸಂಖ್ಯೆಯ ಕೊನೆ ಸ್ಥಾನದಲ್ಲಿ ಅಂಕೆ 4 ಹೊಂದಿದೆ? ಕೊನೆ ಸ್ಥಾನದಲ್ಲಿ ಅಂಕೆ 4 ಹೊಂದಿದೆ. ನೋಡ್ರಿ, ಕೊನೆ ಸ್ಥಾನದಾಗ ಬಿಡಿ ಸ್ಥಾನದಾಗ ಅಂಕೆ 4 ಬರ್ಬೇಕಾದ್ರೆ ಇದು 2 ಸ್ಕ್ವೇರ್ ಆಗಿರ್ಬೇಕು, ಅಥವಾ ನೋಡ್ರಿ 2 ಸ್ಕ್ವೇರ್ ಆಗಿರ್ಬೇಕು. ಇದು 4 ಬರ್ಬೇಕು. ಯಾವ್ದು ಬರ್ಬೋದು? 3 ಸ್ಕ್ವೇರ್ ಚಾನ್ಸ್ ಇಲ್ಲ, 9 ಬರ್ತೈತಿ. 4 ಸ್ಕ್ವೇರ್ 6 ಬರ್ತೈತಿ. 5 ಸ್ಕ್ವೇರ್ 6 ಸ್ಕ್ವೇರ್ 6 36 ಬಂತು. 7 ಸ್ಕ್ವೇರ್ 49 ಬಂತು. 8 ಸ್ಕ್ವೇರ್ 64 ಬಂತು. 8 ಸ್ಕ್ವೇರ್ ಎಷ್ಟು ಬಂತು? 64. ಹಾಗಾದ್ರೆ 8 ಸ್ಕ್ವೇರ್ ಈಸ್ ಈಕ್ವಲ್ ಟು 64. ಈ 4 ಬರ್ಬೇಕಂದ್ರೆ ಒಂದು 2 ಬರ್ಬೇಕು, ಇಲ್ಲಿ ಒಂದು 8 ಬರ್ಬೇಕು. ಸೊ ಇದು ಚಾನ್ಸ್ ಇಲ್ಲ. ಇದು ಚಾನ್ಸ್ ಐತಿ, 108 ಸ್ಕ್ವೇರ್ ಇರ್ಬೋದು, ಕೊನೆ ಸ್ಥಾನ ಬರ್ಬೋದು. ಇದು ಕೂಡ ಚಾನ್ಸ್ ಐತಿ, 792 ಸ್ಕ್ವೇರ್. ಇದು ಚಾನ್ಸ್ ಇಲ್ಲ. ಇದರ ಕೊನೆಯ ಅಂಕೆ ಯಾವ್ದು ಬರೈತಿ? 6 ಬರೈತಿ. ಇದರ ಕೊನೆಯ ಅಂಕೆ ಎಷ್ಟು ಬರೈತಿ? 6 ಬರೈತಿ. 8 8 64, 2 4. ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ 4 ಯಾವ್ದು ಬರ್ತವೆ? ಈ ಎರಡು ಸಂಖ್ಯೆ ಬರ್ತವೆ. ನಾವು ನೋಡಿದ್ದೇನು? ಈ ಒಂದು. ಆಯ್ತಾ? ಪಾಯಿಂಟ್ ಕ್ಲಿಯರ್? ಸೊ 125 ಸ್ಕ್ವೇರ್ ಈಸ್ ಈಕ್ವಲ್ ಟು 15625 ಆದಾಗ 126ರ ಬೆಲೆ ಏನು ಅಂತ ಕೇಳಿದಾರೆ. 126 ಬೆಲೆ ಕಂಡುಹಿಡಿಬೇಕಂತಂದ್ರೆ ನಾನ್ ನಿಮ್ಗೆ ಹೇಳಿದೆ, n ಸ್ಕ್ವೇರ್ ಆದಾಗ n+1 ಹೋಲ್ ಸ್ಕ್ವೇರ್ ಆಗೈತಿ, ಹೌದಾ? n ಸ್ಕ್ವೇರ್ ಆದಾಗ n+1 ಅಂತ. ನೋಡಿ, ಇಲ್ಲಿ 126 ಸ್ಕ್ವೇರ್ ಐತಿ. 126 ನಾ ಏನ್ ತಗೊಂತೀವಿ? 125 + 1. ಫಾರ್ಮುಲಾ ಏನಿದೆ? n ಸ್ಕ್ವೇರ್ + 2n+1. n ಇದ್ದಲ್ಲಿ ಏನ್ ಹಾಕಿದ್ವಿ? 125 × 2 125 + 1. 125 ಸ್ಕ್ವೇರ್ ಅಂದ್ರೆ ಎಷ್ಟೈತಿ ನಮ್ಗೆ ಗೊತ್ತೈತಿ? 15625. ಯಾವ್ದಿದು? 125 15625 ವರ್ಗ ಪ್ಲಸ್ 125 2 250 + 1. ದಿಸ್ ಈಸ್ ಈಕ್ವಲ್ ಟು 625 + 2751. 126 ಸ್ಕ್ವೇರ್ ಈಸ್ ಈಕ್ವಲ್ ಟು. ಅದೇ ಆಪ್ಷನ್ ಕೊಟ್ಟಾರ ಅವರು, ನೋಡ್ರಿ ಬೇಕಾದಾಗ. ಫಸ್ಟ್ ಆಪ್ಷನ್ 15625 ಐತಿ. ಫಸ್ಟ್ 15625 + 126 ಚಾನ್ಸ್ ಇಲ್ಲ. ಎರಡನೇ ಆಪ್ಷನ್ ಕೊಟ್ಟವರು 625 + 26 ಸ್ಕ್ವೇರ್ ಚಾನ್ಸ್ ಇಲ್ಲ. ಮೂರನೇದು 625 + 253. ನಾಲ್ಕನೇದು 15625 + 251. ಐದನೇದು 15625
ಪ್ಲಸ್ 51 ಸ್ಕ್ವೇರ್. ಈಗ ನಿಮ್ಗ ನಮ್ಗೆ ಆನ್ಸರ್ ಎಷ್ಟು ಬಂತು ಅಂದ್ರೆ ನಮ್ ಕರೆಕ್ಟ್ ಆನ್ಸರ್ ಯಾವುದು? ಇಷ್ಟು ಕರೆಕ್ಟ್ ಆನ್ಸರ್ ಯಾವುದು? 4 ಅಲ್ವಾ? ಸೊ ಹಿಂಗ ಕೊಟ್ಟಾಗ ನಾವ್ ಇದನ್ನ ಬಹಳ ಈಸಿಯಾಗಿ ಮಾಡ್ಬೋದು. ಫಾರ್ಮುಲಾ ಒಂದೇ ನೆನಪಿಟ್ಕೊಂಡ್ರಿ, ಎನ್ ಸ್ಕ್ವೇರ್ ಆತಪ್ಪ ಅಂತಂದ್ರ ಇದು n+1 ಹೋಲ್ ಸ್ಕ್ವೇರ್ ಐತಿ ಇಸ್ ಈಕ್ವಲ್. ಕರೆಕ್ಟಾ? ಎನ್ ಸ್ಕ್ವೇರ್ ಅಂದ್ರೆ n+1. ಅದು ಯಾವ್ದೋ ನಂಬರ್ ಕೊಡ್ರಿ ಅವರು. ಫಾರ್ ಎಕ್ಸಾಂಪಲ್ 128 ಕೊಟ್ರ ನಾವೇನ್ ತಗೊಂತೀವಿ? ಇದೊಂದು ಏನೋ ಆನ್ಸರ್ ಕೊಟ್ಟಿರ್ತಾರೆ, ಇದಕ್ಕೆ ನಾವೇನ್ ತಗೊಂತೀವಿ? ನೆಕ್ಸ್ಟ್ 129 ಸ್ಕ್ವೇರ್ ಮಾಡಂತಂದ್ರೆ ದಿಸ್ ಈಸ್ ಈಕ್ವಲ್ ಟು 128 ಪ್ಲಸ್ 1 ಹೋಲ್ ಸ್ಕ್ವೇರ್ ಮಾಡ್ತೀವಿ ಅಲ್ಲ? ಸೊ ಇದನ್ನ ಲೆಕ್ಕ ಸೇಮ್, ಇದ ಸೇಮ್ ಟೈಪ್ ತಗೊಂಡಿ ಫಾರ್ಮುಲಾ. ಓಕೆ, 4th ಚೌಕದ ವಿಸ್ತೀರ್ಣ 441 ಮೀಟರ್ ಸ್ಕ್ವೇರ್ ಆದರೆ ಅದರ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟರು. ಎಷ್ಟು? 421 ಮೀಟರ್ ಸ್ಕ್ವೇರ್ ಚೌಕದ ಬಂದಾಗ. ಚೌಕ ಅಂತ ಬಂದಾಗ ಇದರ ವಿಸ್ತೀರ್ಣ ಎಷ್ಟೈತಿ? 441 ಸ್ಕ್ವೇರ್. ಇದ್ರದ್ದು ಏನ್ ಕೇಳೋರು? ಬಾಹುವಿನ ಉದ್ದ. ಇದರದ ಉದ್ದ ಕೇಳ್ಯಾರ ಅವ್ರು. ನಮಗ್ ಗೊತ್ತೈತಿ ಏನು? ಚೌಕದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಎ ಸ್ಕ್ವೇರ್. ಸೊ ಚೌಕದ ವಿಸ್ತೀರ್ಣ ಏನೈತಿ? 441 ಈಸ್ ಈಕ್ವಲ್ ಟು ಎ ಸ್ಕ್ವೇರ್. therefore ಎ ಈಸ್ ಈಕ್ವಲ್ ಟು ರೂಟ್ 441. ಸೊ ಎ ಈಸ್ ಈಕ್ವಲ್ 441 ಅಂದ್ರೆ 21 ಹಿಂಗ್ ಕೊಟ್ಟರವ್ರ ಸಾರಿ ಮೀಟರ್ಸ್. ತುಂಬಾ ಸಿಂಪಲ್. ಚೌಕದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಐತಿ. ಸೊ ಈ ಸ್ಕ್ವೇರ್ ಇತ್ತ ಬಂದಾಗ ಏನೈತೆ? ಸ್ಕ್ವೇರ್ ರೂಟ್ ಆಯ್ತು. ಸೊ ಎ ಈಸ್ ಈಕ್ವಲ್ ಟು 441. 441 ವರ್ಗಮೂಲ ಏನು? 21. ಹಾಗಾದ್ರೆ ಬಾಹುವಿನ ಉದ್ದ, ಚೌಕದ ಬಾಹುವಿನ ಉದ್ದ ಈಸ್ ಈಕ್ವಲ್ ಟು ಏನ್ ತಗೊಂತೀರಿ? 21 ಮೀಟರ್ ಅಂತ ಅಷ್ಟು ಲಾಸ್ಟಿಗೆ ಬರೀಬೇಕು. ಓಕೆ, ಫಿಫ್ತ್ ಏನೈತಿ? ಈ ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳಿಂದ ಭಾಗಿಸಬಹುದಾದ ಅತಿ ಚಿಕ್ಕ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟರು. ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳಿಂದ, ಸಂಖ್ಯೆಗಳು ಯಾವ್ದು ಕೊಟ್ಟಾರ ಅವರು? 4, 9 ಮತ್ತೆ 10 ಕೊಟ್ಟಾರ. ಇದರಿಂದ ಭಾಗವಾಗುತ್ತಕ್ಕಂಥ ಸಂಖ್ಯೆಗಳು ಯಾವ್ದು? ಫಸ್ಟ್ ಇವೆಲ್ಲರ ಲಸ ಕಂಡುಹಿಡಿಯೋಣ. ಓಕೆ, ಸೊ 4 ಈಸ್ ಈಕ್ವಲ್ ಟು ಏನೈತೆ? 2 ಇಂಟು 2. 9 ಈಸ್ ಈಕ್ವಲ್ ಟು 3 ಇಂಟು 3. 10 ಈಸ್ ಈಕ್ವಲ್ ಟು 5 2 ಇಂಟು 5. ಇದು ಲಸ ಏನಾಗುತ್ತ? 2 ಇಂಟು 2 ಇಂಟು 3 ಇಂಟು 3 ಇಂಟು 5 ಇಂಟು 5. 2 2 3 ಇಂಟು 3 2 ಇಂಟು 5. ಇದು ಒಂದೈತಿ. ಸಿಂಪಲ್. ದಿಸ್ ಈಸ್ ಈಕ್ವಲ್ ಟು 180. ಈಗ 180 ಇದೊಂದು ಪೂರ್ಣ ವರ್ಗ ಸಂಖ್ಯೆ ಹೌದಾ? ಅಲ್ಲ. therefore 180 ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಇದೊಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಏಕೆಂದರೆ ಇಲ್ಲಿ ನೋಡ್ರಿ 5 ಎಷ್ಟೈತಿ? 1 ಟೈಮ್ ಐತೆ. ಪೂರ್ಣ ವರ್ಗ ಸಂಖ್ಯೆ ಆಗ್ಬೇಕಂದ್ರೆ 5 ಏನಾಗಬೇಕು? 2 ಟೈಮ್ ಬೇಕು. 5 ಒಂದು ಸಾರಿ ಮಾತ್ರ ಇರುವುದು. 5 ಒಂದು ಸಾರಿ ಮಾತ್ರ ಇರುವುದು. 5 ಎಷ್ಟೈತಿ? ಒಂದ ಸರಿ ಐತಿ. 5 ಒಂದ ಸರಿ ಐತಂದ್ರೆ ನಾವೇನ್ ಮಾಡಬೇಕು? 180ಕ್ಕೆ 5ರಿಂದ ಗುಣಿಸ್ಬೇಕು. ಸೊ ಇದೆಷ್ಟಾಯ್ತು? 180 ಇಂಟು 5. 5 ಇಂಟು 0 0 18 90. ಸೊ ದಿಸ್ ಈಸ್ ಈಕ್ವಲ್ ಟು ಎಷ್ಟಾಯ್ತು? ನಮ್ಗೆ ಗೊತ್ತಿರೋ ಪ್ರಕಾರ 30 ಸ್ಕ್ವೇರ್. ಸೊ therefore ಬರೀಬೇಕು ಏನಂತೇಳಿ? therefore 180 ಪೂರ್ಣ ವರ್ಗ ಸಂಖ್ಯೆ ಆಗಬೇಕಾದರೆ 5ರಿಂದ ಗುಣಿಸಬೇಕು. ಲಾಸ್ಟ್ ಸೆಂಟೆನ್ಸ್ ಬರೀಬೇಕು. 180 5ರಿಂದ ಪೂರ್ಣ ವರ್ಗ ಸಂಖ್ಯೆ ಆಗಬೇಕಾದರೆ 5ರಿಂದ ಗುಣಿಸಬೇಕು. ಇದು ಬರೋದು, ಇದನ್ನು ಕ್ಲೋಸ್ ಮಾಡೋದು. ಆಯ್ತಾ?